ಹಲೋ. ಏನಣ್ಣ ನಾ ಎಷ್ಟೊಂದು ಬಗ್ಳುತ್ತಾ ಇದ್ದೇವೆ ಸರ್. ಅಯ್ಯೋ ಇಲ್ಲಿ ನಾಯಿ ಬೋಗತೈತೆ, ಸೊಳ್ಳೆ ಬೇರೆ ಈತಾವ ಇಲ್ಲಿ ಈಚೆ ಕಡೆಗೆ. ಹಾ ಏನ್ ಮಾಡೋಣ, ಮನೆ ಚಿಕ್ಕದು. ಯಾರು ನೀವು? ಯಾರು ಹೇಳಿ ಸ್ವಾಮಿ ನೀವು? ನಮಸ್ತೆ ಸರ್. ಹಲೋ ಸರ್ ನಮಸ್ತೆ. ನಮಸ್ಕಾರ ಸ್ವಾಮಿ. ಇಲ್ಲ ನಾನು ಸಾರ್ ಅಲ್ಲ ಮೇಡಮ್. ಹಾ ನಾನು ಮೇಡಮ್ ಸರ್, ಮಮತಾ ಅಂತ. ಹೇಳಿ ಮೇಡಮ್ ಅವರೇ. ನಾನು ನಿನ್ ತುಂಬಾ ಅಭಿಮಾನಿ ಆಗ್ಬಿಟ್ಟಿದ್ದೀನಿ ಸರ್. ನೀವು ನಿಮ್ಮವು ರೆಕಾರ್ಡಿಂಗು ಎಲ್ಲ ಕೇಳಿ ನನಗೆ ತುಂಬಾ ನಗು ಬರುತ್ತೆ. ಮನಸ್ಸಲ್ಲಿ ಇರತಕ್ಕಂಥ ನೋವು ಎಲ್ಲ ಮರೆತು ನಾವು ತುಂಬಾ ಕುಣಿದಾಡಿತಂತ ಬರುತ್ತೆ. ನಿಮ್ಮ ರೆಕಾರ್ಡಿಂಗ್ ಕೇಳಿದ ತಕ್ಷಣ ನಮಗೆ ಎಷ್ಟೇ BP ಇರಲಿ ಕಮ್ಮಿ ಆಗುತ್ತೆ ಸರ್. ದೇವರು ನಿಮಗೆ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಸರ್. ನೀವು ತುಂಬಾ ಚೆನ್ನಾಗಿರ್ಬೇಕು ಸರ್. ಏನೋ ದೇವ್ರು ನಿಮ್ಮಂತರ ಆಶೀರ್ವಾದ ಅದ್ ಏನ್ ಕೇಳ್ತೀರಕ್ಕ ನೀವು? ಕೆಟ್ಟ ಮಾತುಗಳು ಏನು ನಮ್ಗೇನು ಇದಾಗಿಲ್ಲ. ಏನು ಲಕ್ಷ ಗಟ್ಲೆ ಅಭಿಮಾನಿಗಳಿದಾರೆ ಅಣ್ಣ. ನಿನ್ನಂತ ಫಿಲಂ ಆಕ್ಟರ್ಗಳಿಗೂ ಇಲ್ಲ ನಿಮ್ಮಷ್ಟು ಅಭಿಮಾನಿಗಳು. ಇಡೀ ಕರ್ನಾಟಕದಾಗೆ ಮಿಂಚಾ ಇರೋದೇ ನೀವು ಅಂತ. ಏನ್ ಮಿಂಚಾ ಇದೀವಿ ಇಲ್ಲಿ. ನಮ್ದು ಮಳೆ ಬಂದ್ರೆಲ್ಲ ಬಕೆಟ್ ಇಕ್ಬೇಕು ಮನೆಗೆ. ಆಮೇಲೆ ಯಾವ್ದ್ರದ್ದು ಏನು ಇಲ್ಲ. ಏನ್ ಮಿಂಚಾ ಇದ್ದೀನೋ, ಏನು ಗುಡುಗ್ತಾ ಇದ್ದೀನೋ. ಗುಡುಗಿ ಮಿಂಚು ಬಂದ್ ಮಳೆ ಬಂದ್ರೆಲ್ಲ ಮನೆ ತೊಟ್ಟಿಕ್ತೇವೆ ಸ್ವಾಮಿ ಅಕ್ಕ. ಅದು ಬಡತನ ಸಿರಿತನ ಅವೆಲ್ಲ ಸಹಜ. ಅದು ನಿಮ್ಮಂತ ಕಲಾವಿದರಿಗೆ ಆತರ ಟ್ಯಾಲೆಂಟ್ ಇದೆಯಲ್ಲ. ಏನ್ ಟ್ಯಾಲೆಂಟ್ ಇಲ್ಲ ಅಕ್ಕ. ನಾನು ಈಗ ಮಾತಾಡೋದು ಫೋನಾಗ ಏನೇ ಕೆಟ್ಟ ಮಾತಾಡೋದಕ್ಕೆ ಬೈಯೋದು ಅಷ್ಟೇ ಅಕ್ಕ. ನಾನು ಇನ್ನೇನ್ ಅದ್ರಾಗೇನು ಏನಿಲ್ಲ. ನಾ ಕಲ್ತ್ ಪ್ರಾಕ್ಟೀಸ್ ಮಾಡಿ ನಾಟಕ ಆಡೋದೆಲ್ಲ ಏನೋ ಅಲ್ಪ ರೇಗಿಸ್ತಾರ ಕಣಕ್ಕ ಸುಮ್ಕಿದ್ದಂಗೆ. ಏನು ನೋಡಿ ನಿಮ್ಮಂಗೇನ ನಾವು ನಿಮ್ಮ ಅಭಿಮಾನಿಗಳು ಅಣ್ಣ ಅಂತ ಅಂತಾರೆ. ಆಮೇಲೆ ನಾನು ಗಂಡ ಸತ್ತೋಗಿದ್ದಾನೆ ನೀನು ಹಂಗೆ ಹಿಂಗೆ ನಿಮ್ಮಂತಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ ಸರ್. ಆತರ ಕೆಟ್ಟ ಪದ ಮಾತಾಡಕ್ ಹೋಗ್ಬೇಡಿ, ಬಿಡಿ ಅವೆಲ್ಲ. ನಿಮ್ಮ ಅಡ್ರೆಸ್ ಸರ್, ನಾನು ಬಂದು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತಲ್ಲ ಸರ್. ನಂದು BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬಳ್ಳಾಪುರ, ಬೂಡ್ನಳ್ಳಿ ಪೋಸ್ಟ್. ಬರ್ಕಂಡ್ರ? ಬರ್ಕೊಂಡ್ರಿ ಹೇಳಿ ಸರ್. ಬೂಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ತುಮಕೂರು ಹತ್ರ ಬರೋದ ನಿಮ್ಮೂರು? ಗ್ರಾಮಾಂತರ, ತುಮಕೂರು ಗ್ರಾಮಾಂತರ. ನಿಮ್ಗೆ ನಾನು ಎಲ್ಲಿ ಬಂದ್ರೆ ಫೋನ್ ಮಾಡಿದ್ರೆ ಬರ್ತೀರಾ ಸರ್ ನೀವು? ನಮ್ಗೇನಕ್ಕ ಇದು ಎಲ್ಲನ ಫೋನ್ ಮಾಡಿ. ನಾವು ತುಮಕೂರು ಅಂತ ನಮ್ಗೆ ಇಲ್ಲಿಂದ 7-8-9 ಕಿಲೋಮೀಟರ್ ಅಷ್ಟೇ ತುಮಕೂರಿಗೂ ನಮ್ಮೂರಿಗೂ. ಅಲ್ಲ ನಿಮ್ಮ ಮನೆ ಹತ್ರ ಬಂದ್ರೆ ಏನು ಅಬ್ಜೆಕ್ಷನ್ ಇಲ್ಲ ಅಲ್ವಾ? ಅಬ್ಜೆಕ್ಷನ್ ಏನಿಲ್ಲ ಅಕ್ಕ. ಅಬ್ಜೆಕ್ಷನ್ ಇಲ್ಲ. ಆತರದ ಏನು ಅಬ್ಜೆಕ್ಷನ್? ಸರ್ ನಿಮ್ದು ಮ್ಯಾರೇಜ್ ಆಗಿದೆ ಸರ್? ಮ್ಯಾರೇಜ್ ಆಗಿದೆ ಅಕ್ಕ. ಹೌದಾ ಸರ್, ಆರಾಮಾಗಿದ್ದೀರಾ? ಆರಾಮಿನ್ನೇನು ಮೂಗಿದ್ದು ಆತಕ ನೆಗಡಿ ತಪ್ಪಲ್ಲ. ಮೂಗು ನೆಗಡಿ ಬಂದಿದೆ ಅಂತ ಮೂಗು ಇದಾಗಿರಾಗುತ್ತೇನಕ್ಕ. ಅದೇ ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತು ಸರ್. ಹೆಂಗ ಫೇಸ್ಬುಕ್ ಅಲ್ಲಿ ನಿಮ್ ನಂಬರ್ ಸಿಕ್ತು. ಒಳ್ಳೇದಕ್ಕ, ಒಳ್ಳೇದು. ಮದುವೆ ಆಗಿ 5 ವರ್ಷ ಆಯ್ತು ಸರ್. ನಮ್ಮ ಹಸ್ಬೆಂಡ್ ತೀರೋದ್ರು. ಆಯ್ತು, ಒಳ್ಳೇದಕ್ಕ. ಇದು ಏನು ಅವ್ರ ಹಣೆ ಬೇಡಿಕೆ ಬಂದ್ರ ಅದು ಅವ್ರದ್ದು ಎಷ್ಟೇ ಐತೋ ಅನ್ನೋದ್ ಋಣ ಅಲ್ಲಿ ತೀರೋಗ್ರಿ ಬಿಡಕ್ಕ. ಅದ್ರಾಗ ಏನೈತೆ. ಇವಳು ಅವ್ರು ಅವಳೇನ ಕಾಣ್ತಾಳೆ ಇವಳು. ಆಯ್ತಕ್ಕ. ನಾನು ಮೊದ್ಲೇ ಹೇಳಿದೆ ಸ್ವಾಮಿ ಹಿಂಗೆ ಅಂತ. ಅಮ್ಮ ಅಕ್ಕರೆ ಇದು ಆಯ್ತ್ರಕ್ಕ, ಒಳ್ಳೇದ್ ಮಾಡ್ಲಿ. ನೀವೇನ್ ಕೆಲಸ ಮಾಡ್ತೀರಕ್ಕ? ಒಬ್ಳು ಮಗಳಿದ್ದಾಳೆ. ಆಯ್ತಕ್ಕ, ಒಳ್ಳೇದ. ಮಕ್ಕಳನ್ನೇ ಗಂಡ ಮಕ್ಕಳು ದೇವ್ರು ಅಂತ ಅದನ್ನೇ ಸಾಕಿ ಅಕ್ಕ. ಆಯ್ತು, ಅದಂಗೆ ಸಾಕ್ತಾ ಇದೀನಿ ಸರ್. ನಾನು ಇಂಜಿನಿಯರ್ ವರ್ಕ್ ಮಾಡ್ಕೊಂಡು ಇದ್ ಮಾಡ್ತಾ ಇದೀನಿ. 5th ಸ್ಟ್ಯಾಂಡರ್ಡ್ ಕಾಪಾಡ್ಲಿ ನಿಮ್ಮನ್ನ. 5th ಸ್ಟ್ಯಾಂಡರ್ಡ್ ಓದಿಸ್ತಾ ಇದೀನಿ. ನೀವು 5ನೇ ಕ್ಲಾಸ್ ಓದಿಸ್ತಾ ಇದೀನಿ. 5th ಸ್ಟ್ಯಾಂಡರ್ಡ್ ಗೊತ್ತಾಗಲಿಲ್ಲ. 5th ಸ್ಟ್ಯಾಂಡರ್ಡ್ ಓದಿಸ್ತಾ ಇದೀನಿ. ಆಯ್ತಕ್ಕ. ನೀವು ಸಾಧ್ಯವಾದ್ರೆ ನಮ್ಮನೆಗೆ ಬರ್ಬೋದು ಸರ್. ನಮ್ಮನೆ ಅಂತಂದ್ರೆ ನಿಮ್ಮನೆಗೆ? ನಮ್ಮನೇಲಿ ಬೆಂಗಳೂರಲ್ಲಿ ಇದೆ. ನಿಮ್ ಮೆಜೆಸ್ಟಿಕ್ ಇಲ್ಲಿ ಬಂದು ಫೋನ್ ಮಾಡಿದ್ರೆ ಆಯ್ತಕ್ಕ, ನಾನು ಕರ್ಕೊಂಡು ಹೋಗ್ತೀನಿ ಸರ್. ನಮ್ಮ ಕಾರಲ್ಲೇ ಕರ್ಕೊಂಡೋಗಿ ಒಂದೆರಡು ಸತ್ಯ. ಇದು ಹಿಂದಿನ ಕನಸು, ಡ್ರಾಯರ್ ಕನಸು. ಹೇಳಿ ಅಕ್ಕ. ಅದೇ ನಮ್ಮ ಮನೆಯಲ್ಲೇ ಬಂದು 2 ದಿವಸ ಇದ್ವು ಆರಾಮಾಗಿ. ಎಲ್ಲ ಲಾಸ್ಟಿಗೆ ಹೊಡಿಯ ಗೂಟ ಕಡಿಕಣಂಗೆ ಆಗುತ್ತಲ್ಲ ನನಗೆ. ಮಾತ್ರೆಗಳು 100 ಖಾಲಿ ಆದ್ವೇನೋ. ಆಯ್ತಕ್ಕ. ಇದು ಅಲ್ಲ ಸರ್, 1 ನಿಮಿಷ ನಾನು ಮಾತಾಡಕ್ಕೆ ಅವಕಾಶ ಮಾಡ್ಕೊಡಿ. ಆಯ್ತು. ನಮ್ದು ಸಪ್ರೇಟ್ ಆಗಿ ರೂಮ್ ಇದೆ. ಅಯ್ಯೋ ತಗೊಂಡೋದು
ಅದೇ ಜಾಗಕ್ಕೆ ಹೋಗ್ತಾ ಇದ್ ಮಾತು, ಅದೇ ಜಾಗಕ್ಕೆ. ನಮ್ದು ಹೇಳಿ. ಸೆಪರೇಟ್ ಆಗಿ ರೂಮ್ ಇದೆ, ಅಲ್ಲಿ ಬಂದ್ರೆ ಸರ್ ನಾನ್ ನಿಮ್ಮ ಹತ್ರ ಒಂದೇ ಒಂದು ಡೈರೆಕ್ಟ್ ಆಗಿ ಮಾತು ಕೇಳ ಸರ್. ಏನಕ್ಕೆ ಫೋನ್ ಮಾಡ್ತಾರೋ, ಒಬ್ಬರನ್ನ ಕಂಡಿರೋದು ಮಾಡ್ಲಿಲ್ವಲ್ಲ ನನಗೆ. ಸರ್ ನಾನು ಹೇಳಿ ಅಕ್ಕಾರೆ. ನಿಮ್ಮ ಹತ್ರ ಒಂದೇ ಒಂದು ಮಾತು ಕೇಳಲ್ಲ ಸರ್, ಬೇಜಾರು ಮಾಡ್ಕೊಂಬೇಡಿ. ಇದೊಂದು ಕೆಳಗಡೆದೊಂದು ಬಿಟ್ಬಿಟ್ಟು ಇನ್ನೇನ್ ಕೇಳಿ ಅಕ್ಕ. ನಾವು ಬೇಕಾದ್ರೆ ನೋಡಿ ಎಲ್ಲಿ ತಂದ್ಕೊಡು ಅಂದ್ರೆ ಅಕ್ಕಿ ರಾಗಿ ಮಾಡಿರೋ ತಂದು ಕೊಡ್ತೀನಿ. ರಾಗಿ ಅಕ್ಕಿ ರಾಗಿ ಬೇಳೆಗೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ನಮ್ಗೇನು ಕೊರತೆ ಇಲ್ಲ ಸರ್. ಗೊತ್ತಾಯ್ತು ಅಲ್ಲಿಗೆ. ಹೇಳಿ ಅಕ್ಕಾರೆ ಮಾತ್ರೆ. ಏನ್ ಗೊತ್ತಾ ಸರ್, ನೀವು ಒಪ್ಪೋದಾದ್ರೆ ಖಂಡಿತ ನೀವು ಒಪ್ಪೋದಾದ್ರೆ ಹೇಳಿ, ನಾವಿಬ್ರು ಜೊತೆಲಿ ಸೇರ್ಕೊಂಡು ಲೈಫ್ ನನಗೆ ಆಲೇ ನಾ 3 ಸಲ ಮೆಟ್ನಾಗ ಹೊಡೆದಂಗ ಆತಕ್ಕ. ಯಾವಾಗ ಗಂಡ ತೀರೋಗ್ಯವ್ರಂದ್ರು ಇದನ್ನ ಕೇಳಿ ಒಂದು ಅರ್ಬೋಳೆ ಇದೆ, ಇನ್ನು 2 ಡ್ರಾಯರ್ ಚೆನ್ನಾಗಿದಾವಕ್ಕ. ನಮ್ಮನ್ನ ಯಾಕೆ ಸಂಸಾರ ಮನೆ ಸೊಳ್ಳೆಗಳು ಕಡಿತಾವೆ, ಈಚೆ ಕಡೆ ಚಾಪೆ ಕೊಡ್ತಾರೆ ನಮ್ಮ ಮನೆಗೆ. ಅಲ್ಲೇ ಹೋಗಿ ಮನೆ ಅಲ್ಲ ಸರ್, ಒಂದು ನಿಮಿಷ ನೀವು ಲೇಡೀಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ನಾವು ಏನ್ ಗೊತ್ತಾ, ನಾವು ಯಾವಾಗ ಬೇಕಾದ್ರೂ ಮಾತಾಡ್ಬೇಕಾದ್ರೆ ನಾವು ಫಸ್ಟ್ ಲೇಡೀಸ್ ಫಸ್ಟ್ ಮಾತಾಡ್ಬೇಕು ಸರ್. ಲೇಡೀಸ್ ಫಸ್ಟ್ ಮಾತಾಡ್ಬೇಕಂತಂದ್ರೆ ನಾವಿಬ್ರು ಜೊತೆ ಸೇರಿ ಏನಕ್ಕೆ ಮಾಡ್ತಾರಪ್ಪ ನಿನಗೆ ಪರಮಾತ್ಮ. ಎಲ್ಲಿದ್ಯೋ ತಿರುಪತಿ ವೆಂಕಟರಮಣ ಸ್ವಾಮಿ. ನಾವು ನೀವೆಲ್ಲ ಒಪ್ಪಿದ್ರೆ ನಾವಿಬ್ರು ಜೊತೆಲಿ ಸೇರ್ಕೊಂಡು ಯಾವ್ದಾರ ಒಂದು ಟೆಂಪರಲ್ಲಿ ಮದುವೆ ಆಗ್ಬಿಟ್ಟು ಲೈಫ್ ನ ಲೀಡ್ ಮಾಡ್ಕೊಂಡು ಹೋಗ್ಬೋದು ಸರ್. ನೀವೇನ್ ನನಗೇನು ಕೊಡ್ಬೇಕಾಗಿಲ್ಲ. ಬೇಕಾದ್ರೆ ನಾನು ತಿಂಗಳಿಗೆ ನಿಮ್ಗೆ ಒಂದು 10,000 ಸಂಬಳ ಕೊಡ್ತೀನಿ. ಏನಿಲ್ಲ, ನಾವು ರೂಮ್ ಅಲ್ಲಿ ಮಾಮೂಲಿ ಏಕಾಂತದಲ್ಲಿ ಸೇರ್ಕೊಂಡು, ನಮ್ದು ಸಪ್ರೇಟ್ ರೂಮ್ ಇದೆ. ನಿಮ್ದು ಅಂಡ್ರಿವೇರ್ ಅದು ಅರ್ಧೋಗಿರೋದು ಹಾಕೊಂಬರ್ಬಿಡಿ ಸರ್. ಬರ್ಬೇಕಾದ್ರೆ ನಂಗೆ ನೋಡಿದ್ರೆ ತುಂಬಾ ನಾಚಿಕೆ ಆಗುತ್ತೆ. ತೂತ ಬಿದ್ದಿರೋದಾ ತಾಯಿ ಅಕ್ಕಳೆ. ಈ ಮಳೆಗಾಲ ಟೈಮು ಸೊಳ್ಳೆ ಈಚೆಗಡೆ ಚಾಪೆ ಅಲ್ಲಿಗೆ ಹೋಗುವಂತಾರೋ ನಮ್ಮ ಮನೆಗೆ ಕೇಳಿ. ನಮ್ಮ ಮನೆಗೆಲ್ಲ ಇನ್ನ ಮಕ್ಕಳು ಮರಿ ಎಲ್ಲ ಈಚೆಗೆ ಹಾಕ್ತಾರ. ತಾಯಿ ಸೊಳ್ಳೆ ಕಡಿಕೊಳಕಲ್ಲ, ನೀನ್ ಕಾಲಿಗೆ ಬೀಳ್ತೀನಿ ಎಲ್ಲ ಬೇರೆ ಕಡೆ ನೋಡ್ತಾಳವು. ಅಲ್ಲ ಸರ್, ಒಂದ್ ನಿಮಿಷ ನಮ್ಗೂ ನೀವು ಮಾತಾಡಕ್ ಅವಕಾಶ ಕೊಡ್ಬೇಕು ಸರ್. ಎಷ್ಟು ಮಾತಾಡ್ತೀಯ ಅಕ್ಕ, ತಲೆ ನೋವು ಬಂತು, ನೆಗಡೆ ಮೂಗ್ ಬೇರೆ ಕಟ್ಕೊಂಡಂಗ ಆಗ್ತಾ ಐತೆ. ಒಂದು ನಿಮಿಷ ಸರ್ ಅವಕಾಶ ಮಾಡ್ಕೊಡಿ. ಯಾಚಾರನಪ್ಪ ಇದು ಪರಮಾತ್ಮ, ಯಾವ ದೇವ್ರು ಇಲ್ವೇನು ಪರಮಾತ್ಮ. ಅಲ್ಲ ಸರ್, ನಿಮ್ ಅಂಡರ್ವೇರ್ ತೂತಾಗಿದ್ಯಲ್ಲ, ಅದು ಮುಂದ್ಗಡೆ ಆಗಿದ್ಯಾ ಹಿಂದ್ಗಡೆ ಆಗಿದ್ಯಾ ಸರ್? ಅಲ್ಲ, ಮುಂದ್ಗಡೆ ಆಗಿದ್ರೆ ಹುಚ್ಚು ಹೋಗ್ಬೇಕಾದ್ರೆ ಹಂಗೆ ಏನ್ ತೆಗಿಯಂಗಿಲ್ಲ. ತೂತಾಗಿವಕ್ಕ ಅಷ್ಟೇ, ಇನ್ನ ಏನು ದೊಡ್ಡೋಗಿಲ್ಲ. ನಮ್ ಕತೆ ಹೇಳಿದ್ರೆ ನೀವು ಏನಕ್ಕೆ ಎಲ್ಲ ಸುತ್ತ ಹಾಕಿದಾರಕ್ಕೋ ಮನೆಯಲ್ಲಿ. ಇದು ಏನೇನೋ ಎಲ್ಲೆಲ್ಲ ಹೋಗ್ತೀಯ ನೀನು ಹಂಗೆ ಹಿಂಗೆ ಅಂತ. ನಾನು ಎಲ್ಲೂ ಹೋಗಿಲ್ಲ, ಶ್ರೀರಾಮಚಂದ್ರ ಇದ್ದಂಗ ಅಕ್ಕ ನಾನು. ಸರ್ ಹಂಗಾಯ್ತು ಅಂತ ನೀವು ಆತರ ಇದ್ರೆ ನೀವು ಸೀದಾ ಬಂದ್ಬಿಡಿ ಸರ್. ನೀವು ನಮ್ಮ ಮನೇಲಿ ಇರ್ಬೋದು. ಬೇಕಾದ್ರೆ ನಾನು ಡ್ಯೂಟಿಗೆ ಹೋಗಿ ಬರೋಷ್ಟೊತ್ತಿಗೆ ನಮ್ಮ ಮನೇಲಿ ಒಂದು ನಾಯಿ ಇದೆ, ನಾಯಿಗೆ ಅನ್ನಪನ್ನ ಹಾಕೊಂಡು ನಾಯಿಗೆ ವಾಕಿಂಗ್ ಮಾಡಿಸ್ಕೊಂಡು ಏನಿಲ್ಲ, ಆಮೇಲೆ ಮನೆ ಸಾರಿಸ್ಕೊಂಡು ಆರಾಮಾಗಿ ಮನೆ ಹತ್ರ ಇರಿ ಸರ್. ಕಾರು ಪಾರು ತೊಳ್ಕೊಂಡು ಆಮೇಲೆ ನೈಟು ನಾನು ಬಂದ್ಮೇಲೆ ನನ್ಗೆ ಡ್ರೆಸ್ ಚೇಂಜ್ ಮಾಡಿಸೋದು, ಸ್ನಾನ ಮಾಡಿಸೋದು ನನ್ಗೆ. ಎಲ್ಲಿದ್ಯೋ ಸಿಕ್ಕಂಗೂರ್ ಚೌಡೇಶ್ವರಿ ಅಪ್ಪೋ, ಎಲ್ಲಿದ್ಯೋ ಹೆಂಗು ಸೀರೆ ಟಂಕ್ ಮಾಡ್ದಲ್ಲ ಪರಮಾತ್ಮ. ಇಷ್ಟು ದಿನ ತನಕ ಒಂದೊಂದ್ ಚೂರು ಬೆಳಿತಿದಂಗೆ ಮಂಡೆ ಕೊಟ್ರೆ ಮುಂದೆ. ಹಲೋ, ಫೋನ್ ಮಾಡಿದ್ರೆ ಒಂದು ಕಷ್ಟದಲ್ಲಿ ಒಂದು ಮಿಚ್ಚದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು ನಿನಗೆ ಒಳ್ಳೆ ಒಳ್ಳೆ ಪುರಸ್ಕಾರಗಳನ್ನು ಮಾಡಿ, ನಿನಗೆ ಒಳ್ಳೆ ಪೂಜೆಯನ್ನು ಪುರಸ್ಕಾರಗಳನ್ನು ಮಾಡಿ, ಇವತ್ತು ಅಮಾವಾಸ್ಯೆ ಆಡ ಅಮಾವಾಸ್ಯೆ ವಿನಾಯಕನ ವಿನಾಶಕವನ್ನು ಮಾಡಿ ನಿನಗೆ ಪೂಜೆಯನ್ನು ಮಾಡಿ ನಿನಗೆ ಒಳಿತಾಗ ಮಾಡಬೇಕಾದ್ರೆ ಒಂದು ದುಷ್ಟಶಕ್ತಿನ ಒಂದು ಅಡ್ಡಕ್ಕೆ ಬಂದು ಆ ದುಷ್ಟಶಕ್ತಿಯನ್ನು ನಾನು ಹೊರತೋಡಿಸಿ ನಿನಗೆ ಒಳ್ಳೆಯದನ್ನು ಮಾಡಿ ಇವತ್ತು ನಿನಗೆ ಸಕಲ ಸೌಭಾಗ್ಯ ಸಮೃದ್ಧಿ ಎಲ್ಲ ಮಾಡಿ ಐಶ್ವರ್ಯ ಧನ ಲಾಭ ಮತ್ತು ಆಯಸ್ಸು ಧೈರ್ಯ ಲಾಭ ಶಕ್ತಿ ಮುಕ್ತಿ ಮತ್ತು ಮನೆ ಮಠ ಮಾಂತ್ರಗಳಿಂದ ನಿನ್ನೆಲ್ಲ ಶಕ್ತಿಗಳನ್ನೆಲ್ಲ ತೃಪ್ತಿ ಮಾಡಿ ನಿನಗೆ ತೃಪ್ತಿಯಾಗಿ ಇರಬೇಕು ಅಂತ ಹೇಳಿ. ನಮ್ಮ ಒಂದೊಂದೇ ಅಕ್ಷರ ನನ್ನ ಬಿಟ್ಟು ಹೇಳೋದಲ್ಲ ನಮ್ಮ ನಾಡ 3 ಮಾತಾಡ್ರೆ ನನಗೆ ಹೊರಗೋಗಂಗಾಗುತ್ತೆ ಉಸಿರು ಕಟ್ಟಿ. ಎಲ್ಲಾ ಮಾಡ್ಕೊಡಂಗಿದ್ರೆ ಅವನೇ ಶಾಸ್ತ್ರ ಹೇಳಕ್ ಬರೋಣ, ಎಲ್ಲಾರ್ಗು ಒಳ್ಳೇದ್ ಮಾಡಂಗಿದ್ರೆ. ಓಂ ಭಜಕಳಂ ಭಂ, ಓಂ ಭಜಕಳಂ ಭಂ 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 ಭಂ. ಹಲೋ, ಯಾರು ಸ್ವಾಮಿ ಒಂದ್ ಸ್ವಲ್ಪ ಮಾತಾಡ್ಬಿಟ್ಟಿಲ್ಲ ಹೇಳಿ ಸ್ವಾಮಿ. ಅಮಾವಾಸ್ಯೆ ಆಗ್ತಿದೆ, ಅಮಾವಾಸ್ಯೆ ಹೆದ್ರಿಕೆ ಆಗ್ತಿದೆ. ಏನ್ ಹೇಳಿ ಹೆಂಗ್ ಒಂದೇ ಸಮ ಕೇಳ್ಬಿಟ್ರೆ ನಾವ್ ಏನ್ ಓದ್ತೀವಿ ಕಣ, ಒಂದನ ಅರ್ಥ ಆಗಲ್ಲ ನಮ್ಗೆ. ನಿನ್ನ 2 ತಿಂಗಳಿಂದ ನಿನ್ನ ಹೊಟ್ಟೆ ಊದಿಕೊಂಡು ನಿನ್ಗೆ ತುಂಬಾ ನಷ್ಟವಾದ ಸಾವು ಸಂಭವಿಸುವಂತ ಕಾಯಿಲೆ ಬಂದಿದೆ, ನಿನಗೆ ಗೊತ್ತಾನೋ?
ಹ್ಮ್ ಶಾಸ್ತ್ರ ಕೇಳೋದು ಬೇಡ, ರಾತ್ರಿಗೆ ಎತ್ತೊಳ್ಳೆ ನಿದ್ದೆನೆ ಬರಲ್ಲ. ಕಂದ ಅಯ್ಯೋ ಫೋನ್ ಮಾಡೋದ್ ಬಿಟ್ಟು ನನಗೇ ಮಾಡ್ತಾನಲ್ಲ ಈ ಸ್ವಾಮಿ. ನನ್ ಮಗ ನಮಗ್ ಕೊರೋನಾ ಬಂದಿತ್ತು ಅಂತ ಅದ್ರ ತಿಳ್ಕೊಂಡಿದ್ವು ನಾವು. ಅಮಾವಾಸ್ಯ ಗ್ರಹಣದ ನಂತರ ಇವತ್ತು ರಾತ್ರಿ 12:30ಕ್ಕೆ ನಿನ್ನ ಸನ್ನಿವೇಶಗಳನ್ನು ದೂರ ಮಾಡಿ ಆ ಮಾತೆಯನ್ನು ಆಹ್ವಾನಿಸಿ ನಿನ್ನ ಕಷ್ಟಗಳನ್ನು ದೂರ ಮಾಡಿ ನಿನಗೆ ಒಂದು ಹಂದಿಯನ್ನು ತಂದು ಕೂಯ್ದು ನಿನಗೆ ಚಂಡಿ ತಾಯಿಗೆ ಆಹುತಿಯನ್ನು ಕೊಟ್ಟು ನಿನಗೆ ಒಳ್ಳೇದು ಮಾಡಿರ್ತಕ್ಕಂಥ ನಾನು ಪೂಜಾರಿ ನಮ್ಮ ಶತ್ರುಗಳನ್ನೆಲ್ಲ ಕ್ಷಮ ಮಾಡಿದರಿದೆ. ನಿನ್ನಂತ ಶತ್ರುಗಳನ್ನೆಲ್ಲ ನಾಶ ಮಾಡಿದರಿದ್ದರೆ ನಾನು ಸುಂದ ಪಡಗರನೇ. ನನ್ ದೇವ್ರ ಹುಟ್ಟಿಸ ಹೆಂಗನ ಮಾಡ್ಲಿ, ನೀವೇ ನನ್ ಟಿಕ ಹೋಗಿ ಮಾತಾಡ್ತೀಯಲ್ಲ. ಒಂದೇ ಸಮಕ್ಕೆ ಉಸಿರು ಕಟ್ಟಾಗ ಆಗುತ್ತೆ ನನಗೆ. ನನ್ನ ಮಾತನ್ನು ಧಿಕ್ಕರಿಸಿ ಮಾತನಾಡುತ್ತಿರುವ ನಿನಗೆ ಒಳ್ಳೇದಾಗಕ್ಕಿಲ್ಲ, ನಿನಗೆ ಒಳ್ಳೇದಾಗಕ್ಕಿಲ್ಲ, ನಿನ್ಗೆ ಒಳ್ಳೇದಾಗಕ್ಕಿಲ್ಲ. ಹಾ, ಜಮೀನ್ ಮಾಡ್ಕೊಂಡಿದ್ದೀನ ಅಥವಾ ನಿಮ್ ಮನೆ ಬೆಂಕಿ ಇಕ್ಕಿದೀನ? ಬರೀ ಎಲ್ಲ ಕೆಟ್ಟದ್ದು ಮಾಡಿ ನಮ್ಗೆ ಕೈ ಹೊತ್ತು ಕೊಟ್ಟಾರ ₹1 ಕೊಡ್ದಂಗ ಆಗೋತು. ನನ್ನನ್ನು ಧಿಕ್ಕರಿಸಿ ಮಾತನಾಡುವಷ್ಟು ಸೊಕ್ಕೆ ನಿನಗೆ? ಅದೇ ಅಡುಗೆ ಏನೋ ಬೇದಿಗೆ ಇದೆ ನೋಡ್ ಕೂಗಿ ಬರ್ಲಾದಂಗ ಕೂಗ್ಯಂತೀಯ. ಯಾರೋ ಸಾಲ ಕೊಡೋರು ಅಂತ ಕೂಗ್ತಾರಲ್ಲ ಹಂಗೆ. ತಾಯಿ ಜಗನ್ ಮಾತೆ ಅಮ್ಮ. ನಮ್ಮಮ್ಮ ಹೊಲ್ದಾಗ ಇದೆ ಅಮ್ಮ ಐತೆ ಅಜ್ಜಿ ಐತೇನಮ್ಮ? ಹೊಲ್ದಾಗ ಇದೆ. ನೀರಪ್ಪ ಹಾಕ್ತಂಗ್ ಕುಡ್ದ್ಬಿಟ್ಟವನ್ನ ಗುಡ್ರದಾಗಿ. ಕಂದ ಕಂದ ಸ್ವಾಮಿ ಕಂದ ಕಂದಗ ನಿಮ್ಮ ಅಮ್ಮನ ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಎಲ್ಲಿ ಇದ್ದೀವ ಅಲ್ಲಿ ಕಾಮ ನಿನ್ಗೆ ಮಾಟ ಮಾಡಿಬಿಡ್ತೀವಿ. ನಂದು ಕಷ್ಟದಲ್ಲಿ ಒಂದು ಮಿಟ್ಟದಲ್ಲಿ ನಿನ್ನ ಪೂಜೆ ಪುನಸ್ಕಾರಗಳನ್ನು ಮಾಡಿ ಜೊತೆಯನ್ನು ಮಾಡಿ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ನಿನಗೆ ಒಳ್ಳೇದಾಗಬೇಕು ಅಂತ ನಾನು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬಂದು ನಿನಗೆ ಮುನ್ನಾಡಿ ಮಾಡಿಕೊಂಡು ನೀನು ಹಿಂಗ ಮಾಡಿಸಿಕೊಂಡು ನೀನು ತಲೆನೋವು ಮಾಡಿಸಿಕೊಂಡು ನೀನು ತಲೆನೋವು ಬರೋದಕ್ಕಿಂತ ಹೊಟ್ಟೆ ನೋವು ಬರೋದಕ್ಕಿಂತ ಅಂತ ನಿಮ್ಗೆ ಯಾವ್ದು ಇವಾಗ ರುಚಿ ಮಾಡೋದ್ಕಿಂತ ನಿಮ್ಗೆ ಒಳ್ಳೇದಾಗಬೇಕು ಅಂತ ನಾನು ಕಷ್ಟಪಟ್ಟು ನಿನ್ನ ಮಗನನ್ನು ಮದುವೆ ಮಾಡಿ ನಿನಗೆ ಹೆಂಡತಿಗೆ ತುಂಬಾ ವ್ಯಾಪಾರ ಆಗಂಗೆ ಮಾಡಿ ನಿನಗೆ ಒಳ್ಳೆ ಕಲೆಕ್ಷನ್ ಆಗಂಗೆ ಮಾಡಿ ಮತ್ತು ಮಗಳಿಗೆ ಒಂದು ಬೇರೆ ಕಡೆ ಸಂಬಂಧವನ್ನು ಹುಡುಕೊಂಡು ಕೊಟ್ಟು ನಾನು ತುಂಬಾ ಚೆನ್ನಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಿನಗೆ ಅಲ್ಲಿಂದ ಅಯ್ಯಪ್ಪ ಕೆಟ್ಟಿ ನಂಗೆ 3 ಮಾತಾಡುವಾಗ ಉಸಿರು ಕಟ್ಟಿದಂಗ ಆಗುತ್ತೆ. ನೋಡ ಭಗ 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 ಅಂತ ಅಂತಾರಲ್ಲ ಯಾವಾಗ್ಲೂ ಮಾತಾಡ. ಇನ್ನೆಷ್ಟು ಕುಡ್ದಿರ್ಬೇಕು. ಯಾರನ್ನ ಹಿಡ್ಕೊಂಡಲ್ಲಿ ಪಕ್ಕದಾಗ ಹಂಗಿಂಗೆ ಬರ್ತಾ ಚಚ್ಬಿಟ್ರಪ್ಪ ಅವನಿಗೆ. ಇನ್ನು ಅವನಿಗೆ ಗಾಳಿ ಹಿಡ್ದಾಗ ಈಗ ಸ್ವಾಮಿನ ಯಾರು ಕಾಣ ನಂಗೆ. ನಾನು ಹಿಮಾಲಯದಲ್ಲಿ ತಪಸ್ಸುಗಳನ್ನು ಮಾಡಿ ಸಾವಿರಾರು ವರ್ಷಗಳಿಂದ ಕೂತು ತಪಸ್ಸನ್ನು ಮಾಡಿದ ತಾಯಿಯನ್ನು ಆಹ್ವಾನಿಸಿ ಅಲ್ಲಿ ನಾನು ಕೇಳಿದಾಗ ನನ್ನ ಭಕ್ತನಿಗೆ ಯಾಕೆ ತಾಯಿ ಇಂಥ ಕಷ್ಟವನ್ನು ಕೊಡ್ತಿದ್ದೀಯಾ ಅಂತ ಕೇಳಿದಾಗ ತಾಯಿ ನನ್ನ ಮಗನಿಗೆ ಪೂಜೆ ಪುರಸ್ಕಾರಗಳನ್ನು ಕೊಡ್ತಿಲ್ಲ. ನಾನು ನಿನಗೆ ಹೇಳುವುದೇ, ನೀನು ಈ ಅಮಾವಾಸ್ಯೆಗಿಂತ ತಾಯಿ ಹತ್ರ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದ ತಕ್ಷಣ ನಿಮ್ಗೆ ಮಾಡಿಕೊಂಡ ಹೋಗಪ್ಪ. ಅಯ್ಯೋ ನಮ್ಮನ್ನ ಇದು ಬೇಡ, ನನ್ ಮಂದಿಯವರೇ ಸಾಕು ಸ್ವಾಮಿ. ನನಗೆ ಫೋನ್ ಮಾಡ್ಬೇಡ್ರಿ, ನಿಮ್ ಮನೆ ಹಾಳಾಗೋಗ. ನೀನ್ ಸ್ವಾಮಿ ನಾನ್ ಇನ್ನಿಂದ ಇರೋಬ್ಬ ಮಾತ್ರ ಎಲ್ಲ ಖಾಲಿ ಆಗು. ಅಂಗಡಿಗೆ ತಂದಿದ್ದವು ಖಾಲಿ ಅದು, ಇಲ್ಲಿ ನಾನ್ ತಂದಿದ್ದವು ಖಾಲಿ ಅದು. ನೀನು ಈ ತರ ನೀನು ಅಭ್ಯಾಸ ಮಾಡಿಸ್ಕೊಂಡ್ರೆ ನೀನು ಮಾತ್ರ ನುಂಗಿ 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 2 ಕಿಡ್ನಿಗಳೆಲ್ಲ ಫೇಲ್ ಆಗಿ ಕೊನೆಗೆ ನೀನು ಹೊಟ್ಟೆ ಬತ್ತಾ ಊದ್ಕೊಂಡು ಕೊನೆಗೆ ಒಂದು ಆಪರೇಷನ್ ಇಲ್ಲದ ಆಪರೇಷನ್ ಫೇಲ್ಯೂರ್ ಆಗಿ ನಿನ್ನ ನಾವು ಕ್ಷಮಿಸಿ ಸಿ ಇಸ್ ಡೆಡ್ ಅನ್ಬೇಕು ಡಾಕ್ಟ್ರು. ನಿನ್ನ ಸಾವಿನ ನಂತರ ನಿನ್ನ ಮಕ್ಕಳೆಲ್ಲ ಕುಡಿದು ಕುಪ್ಪಳು ಮಾಡ್ತೇವೆ ಸ್ವಾಮಿ. ನೀನ್ ನನಗೆ ಇನ್ನೇನ ಫೋನ್ ಮಾಡ್ರಿ ನೋಡು. ಹಳೆವು ನಾನ್ ನಾಳಾಗೋದೆ, ನಿನ್ನಿಂದ ನಾಳಾಗೋದೆ. ಫೋನ್ ಇದು ಮಾತಾಡಿ ನಾಳೆಗೇನೆ ಇಲ್ದಾಗ ಆಗೋತ್ ನನ್ಗೆ. ಕಂದ ಕಂದ ಓ
ಕಂದ ಕಂದ ಓ ಈ ಮಾಲದಲ್ಲಿ ನಿನ್ನ ಪೂಜೆ ಪುರಸ್ಕಾರಗಳೆಲ್ಲ ಮಾಡಿ ನಿನಗೆ ಬಂದು ಎಲ್ಲ ಒಳ್ಳೇದಾಗ ಮಾಡಿಲ್ವನ ನಾನು? ನೀನ್ ಸಿಕ್ಕಿಬಿಟ್ರೆ ನನ್ ಕೈಗೆ ಒಂದು ಇಲ್ದಾಗ ಆಗೋದ ನನಗೆ. ಏನು ಯಾಕೆ ಮಂಡ್ಯ ಕೊಟ್ಟಿಲ್ಲ ಮೊನ್ನೆ ಧರ್ಮಸ್ಥಳಕ್ಕೆ ನೀನು? ಅದಲ್ಲ ಹ? ನನ್ ತಲೆ ಕೆಲ್ಸ ಇಕ್ರೆ. ಏ ಕಂದ ಅಯ್ಯೋ ಅಪ್ಪ, ಅಯ್ಯೋ ಅಮ್ಮ ಲಾಸ್ಟ್ನೇ ಮನೆ ಕೂತ್ಕೊಂಡಲ್ಲ.